ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಪ್ಪ ಅಂದರೆ, ನಿಮಗೆ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನನ್ನ ಯೂಟ್ಯೂಬ್ ಕತೆ. ಏನು ಹೇಳೋದು ಏನು ಬಿಡೋದು ಗೊತ್ತಾಗ್ತಾ ಇಲ್ಲ. ಬಟ್ ಎಲ್ಲ ಹೇಳ್ಬಿಡ್ತೀನಿ. ನಾನು ಏನಕ್ಕೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ, ಇವಾಗ ಯಾವ ರೀತಿ ಯೂಟ್ಯೂಬ್ ಹೋಗ್ತಾ ಇದೆ, ಏನಕ್ಕಷ್ಟು ರೆಗ್ಯುಲರ್ ಆಗಿ ವೀಡಿಯೋಸ್ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ, ಏನು ಎತ್ತ ಅಂತ ಈ ವ್ಲಾಗಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಅಪ್ಕಮಿಂಗ್ ವ್ಲಾಗ್ಸ್ ಮಾಡಬೇಕೋ ಮಾಡಬಾರ್ದು ಅಂತ ನೀವು ಡಿಸೈಡ್ ಮಾಡಿ. ಆದಷ್ಟು ಟ್ರೈ ಮಾಡ್ತೀನಿ ನಾನು ಮಾಡಲಿಕ್ಕೆ. ಬಟ್ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಅಂತ ಅಂದರೆ, ಇವಾಗ ನಾನು ಯೂಟ್ಯೂಬ್ನ ಫಸ್ಟ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ, ಕೇಳ್ಕೊಳ್ಳಿ. ನನಗೆ ಫಸ್ಟಿಂದನೂ ನನಗೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಆ ಥರದ್ರಲ್ಲಿ ತುಂಬ ಇಂಟ್ರೆಸ್ಟು. ಕಲ್ಚರ್ ಆ್ಯಕ್ಟಿವಿಟೀಸ್ ಜಾಸ್ತಿ. ಸ್ಕೂಲಲ್ಲಿ ಇದ್ದಾಗಲೂ ಅಷ್ಟೇ ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ. ಅವಾಗಿಂದನೂ ಇಂಟ್ರೆಸ್ಟೇ. ಅವಾಗೆಲ್ಲ ಅಂದರೆ ಫಸ್ಟೆಲ್ಲ ಫೋನ್ ಇರಲಿಲ್ವಲ್ಲ, ಸುಮ್ಮನೆ ಮನೆಯಲ್ಲೇ ಒಬ್ಬೊಬ್ಬಳೆ ಡ್ಯಾನ್ಸ್ ಮಾಡೋದು ಫ್ರೆಂಡ್ಸ್ ಜೊತೆ, ಆ ರೀತಿಯಾಗಿ ಇತ್ತು. ಅದೇ ರೀತಿ ಡ್ಯಾನ್ಸು, ಸಿಂಗಿಂಗ್ ಆ ಥರ ಎಲ್ಲ ಇದ್ದಾಗ ನಾವು ಯಾವಾಗ ನಮ್ಮ ಕೈಗೆ ಫೋನ್ ಅಂತ ಬಂತು, ಅದುವೇ ನನ್ನ ಹತ್ರ ಏನು ಸ್ವಂತವಾಗಿ ಏನು ಫೋನ್ ಇರಲಿಲ್ಲ. ನಮ್ಮ ಅಪ್ಪನ ಹತ್ರ ನಾನು 8th ಇರ್ಬೇಕಾದ್ರೆ ನಮ್ಮ ಅಪ್ಪನ ಹತ್ರ ಫೋನ್ ಇತ್ತು, ಸ್ಕ್ರೀನ್ ಟಚ್. ಆವಾಗ ನಾನು ವೀಡಿಯೋಸ್ ಮಾಡೋದು ಆ ಥರ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಟಿಕ್ಟಾಕ್ ಇತ್ತು. ಆವಾಗಲೇ ನಾನು ಆವಾಗಷ್ಟೇ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಗಿತ್ತು, ಆವಾಗ ಬ್ಯಾನ್ ಆಗೋಯ್ತು. ಸೊ ಆಮೇಲಿಂದ ಏನೇನೋ ಆ್ಯಪ್ಸ್ಗಳೆಲ್ಲ ಬಂದವು. ಆಮೇಲೆ ಸ್ವಲ್ಪ ದಿನ ಬಿಟ್ಬಿಟ್ಟಿದೆ. ಆಮೇಲೆ ತಿರ್ಗಾ ಇನ್ಸ್ಟಾಗ್ರಾಮ್ ಅಂತ ಸ್ಟಾರ್ಟ್ ಆಯ್ತಲ್ವಾ. ಸೊ ಆವಾಗ ನಾನು ಯಾವುದೇ ರೀತಿಯಾಗಿ ಪಬ್ಲಿಕ್ ಮಾಡಿಕೊಂಡು ಈ ರೀತಿ ವಿಡಿಯೋಸ್ ಮಾಡ್ತಿರ್ಲಿಲ್ಲ, ರೀಲ್ಸ್ ಏನು ಮಾಡ್ತಿರ್ಲಿಲ್ಲ, ಪಬ್ಲಿಕ್ ಮಾಡಿರಲಿಲ್ಲ. ಪ್ರೈವೇಟ್ ಮಾಡಿಕೊಂಡು ನನಗೆ ಖುಷಿಗೋಸ್ಕರ ನಾನು ರೀಲ್ಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಪೋಸ್ಟ್ ಅಂದರೆ ನಾನೇ ನನ್ನ ಸರ್ಕಲಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿತ್ತು ಅಷ್ಟೇ. ಆಮೇಲಿಂದ ನಾನು ಏನು ಮಾಡಿದೆ, ಈ ರೀತಿ ನನಗೆ ಇದಿಷ್ಟ, ನನ್ನ ಫ್ಯಾಷನ್ ಇದು. ಸೊ ಏನಕ್ಕೆ ಇದನ್ನ ನಾನು ಪಬ್ಲಿಕ್ ಮಾಡಿ ಎಲ್ಲ 4 ಜನ ನೋಡೋ ಹಾಗೆ ಮಾಡಬಾರ್ದು, ಇದರಿಂದ ಚೆನ್ನಾಗಿ ವ್ಯೂಸ್ ಕೂಡ ಆಗುತ್ತೆ, ಚೆನ್ನಾಗಿ ಒಂದು ಒಳ್ಳೆ ಹೆಸರು ಕೂಡ ಮಾಡ್ಬೋದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಆಮೇಲಿಂದ ನಾನು ಈ ಪಬ್ಲಿಕ್ ಅಕೌಂಟ್ನ ಸ್ಟಾರ್ಟ್ ಮಾಡೋಕ್ಕೆ ಈಗ ಒನ್ ಇಯರ್ ಮೇಲೆ ಆಯಿತು. ಸ್ವಲ್ಪ ಜನ ಗೊತ್ತಿರ್ಬೋದು, ನನ್ನ ಹಳೆ ಅಕೌಂಟು ಅಭಿನಯ ಅಂತಿತ್ತು. ಆ ಅಕೌಂಟಲ್ಲಿ ನಾನು ಪ್ರೈವೇಟ್ ಮಾಡಿಕೊಂಡು ಮಾಮೂಲಿ ರೀಲ್ಸ್ ಪೋಸ್ಟ್ ಮಾಡ್ತಿದ್ದೆ. ಯಾವಾಗ ನಾನು ಈ ಥರ ಮಾಡಬೇಕು, ಏನಾದರೂ ಮನೇಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಏನಾದರೂ ಮಾಡಬೇಕು ಅಂತ ಥಿಂಕ್ ಮಾಡಾದ್ಮೇಲೆ ನಾನು ಹೊಸದಾಗಿ ಒಂದು ಅಕೌಂಟ್ ಸ್ಟಾರ್ಟ್ ಮಾಡೋಣ, ಹಳೆ ಅಕೌಂಟ್ನೇ ಮೂವ್ ಮಾಡೋದು ಬೇಡ ಅಂದ್ಬಿಟ್ಟು ಹೊಸದಾಗಿ ಈ ಅಕೌಂಟ್ನ ಸ್ಟಾರ್ಟ್ ಮಾಡಿದೆ. ಹಳ್ಳಿ ಹುಡುಗಿ 1410 ಅಂತ ಸ್ಟಾರ್ಟ್ ಮಾಡಿದೆ. ಪರವಾಗಿಲ್ಲ, ಚೆನ್ನಾಗಿ ಸ್ಟಾರ್ಟಿಂಗ್ ಸ್ವಲ್ಪ ವೀಕ್ ಆಯಿತು, ಅಷ್ಟು ವ್ಯೂಸ್ ಬರ್ತಿರ್ಲಿಲ್ಲ. ಆಮೇಲೆ ಚೆನ್ನಾಗಿ ಒಳ್ಳೆ ಸಕ್ಕತ್ತಾಗಿ ಮಿಲಿಯನ್ನು, 5 ಲಕ್ಷ 6 ಲಕ್ಷ ಆ ರೀತಿಯಾಗಿ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪರವಾಗಿಲ್ವಲ್ಲ, ಚೆನ್ನಾಗಿ ಬರ್ತಿದೆ ವ್ಯೂಸ್ ಅಂತ ಅನ್ನಿಸ್ತು. ಹಾಗೆ ಮಾಡ್ತಾ 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 ಯೂಟ್ಯೂಬ್ನು ಕೂಡ ಸ್ಟಾರ್ಟ್ ಮಾಡೋಣ, ಇವಾಗಲೇ ಸ್ಟಾರ್ಟ್ ಮಾಡೋಣ. ಆಮೇಲೆ ಮುಂದೆ ಫೇಮಸ್ ಆಗಿ ಸ್ಟಾರ್ಟ್ ಮಾಡೋದಕ್ಕಿಂತ ಇವಾಗ ನಾವು ಸ್ಟ್ರಗಲ್ ಪಟ್ಟರೆ ನಮಗೆ ಒಂದೊಳ್ಳೆ ಸಕ್ಸಸ್ ಸಿಗುತ್ತೆ ಅಂದ್ಬಿಟ್ಟು ಯೂಟ್ಯೂಬ್ನು ಕೂಡ ನಾನು 0ಇಂದನೇ ಸ್ಟಾರ್ಟ್ ಮಾಡಿದೆ. ಅದನ್ನು 0ಇಂದ ಇದನ್ನು 0ಇಂದ. ಇದರಿಂದ ಒಳ್ಳೆ ಫಾಲೋವರ್ಸ್ ಆದಮೇಲೆ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಏನು ಅಂದ್ಕೊಳ್ಳಲಿಲ್ಲ ನಾನು. ಇದನ್ನು 0ಇಂದ ಸ್ಟಾರ್ಟ್ ಮಾಡಿದೆ, ಇದನ್ನು 0ಇಂದನೂ ಸ್ಟಾರ್ಟ್ ಮಾಡಿಬಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎರಡನ್ನೂ ಕೂಡ 0ಇಂದನೇ ಸ್ಟಾರ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದೆ. ನಾನು ಯೂಟ್ಯೂಬ್ನ ಯಾವ ರೀತಿ ಮೈಂಡ್ಸೆಟ್ ಇಟ್ಕೊಂಡಿದ್ದೆ ಅಂದರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಕೂಡ ಗೊತ್ತಾಗಬಾರ್ದು ನಾನು ಯೂಟ್ಯೂಬ್ ಮಾಡೋದು ಅಂತ ಫಸ್ಟ್ ಅಂದ್ಕೊಳ್ತಿದ್ದೆ. ಅಂದರೆ ಸ್ವಲ್ಪ ನನಗೆ ನಾಚಿಕೆ, ಏನು ಶೈ ಫೀಲಿಂಗಲ್ಲಿ ಬೇಡ, ಬರೀ ಹೊಸ ಜನಗಳೇ ಇರಲಿ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಆದರೆ ಬೇಡ, ಏನಾಗುತ್ತೆ ಈಗ ಎಷ್ಟೋ ಜನ ಮಾಡ್ತಾರೆ, ಅದು ನಾವು ಮಾಡೋದ್ರಲ್ಲಿ ಏನು ತಪ್ಪು ಅಂದ್ಬಿಟ್ಟು ನಾನಾಗ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿದೆ, ಈ ರೀತಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂದ್ಬಿಟ್ಟು ಎಲ್ಲರಿಗೂ ಕೇಳಿ ಸ್ಟೋರಿ ಗಿರಿ ಎಲ್ಲ ಹಾಕಿ ಲಿಂಕ್ಸ್ ಎಲ್ಲ ಕಳಿಸಿ ಆಗ ಒಂದು ಲೆವೆಲ್ಗೆ ಆಯಿತು. ಹಾಗೆ ನನ್ನ ಇಷ್ಟಪಡೋರು, ಹಾಗೇನಪ್ಪ ಅಂದರೆ ನನ್ನ ಇಷ್ಟಪಡೋರು ನನ್ನ ಫುಲ್ ಸಪೋರ್ಟ್ ಮಾಡಿಕೊಂಡು ನೋಡ್ತಾರೆ. ಹಾಗೆ ನನ್ನ ಇಷ್ಟಪಡದೇ ಇರೋರು ಕೂಡ ನೋಡ್ತಾರೆ. ಬಟ್ ಅವರು ನೋಡೋ ರೀತಿ ಫುಲ್ ನೆಗೆಟಿವ್ ಆಗೇ ನೋಡೋದು, ಒಳ್ಳೆ ರೀತಿಯಾಗಿ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನೋಡಲ್ಲ. ನಾವು ಏನೇ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರು ಕೂಡ ಇದು ಹಂಗ ಇದು ಒಂದು ವಿಡಿಯೋನ ಆ ಥರ ಮಾತಾಡೋರು. ಇನ್ನು ನಮ್ಮನ್ನ ಇಷ್ಟಪಡೋರು ಚೆನ್ನಾಗಿ ಮಾಡ್ತಿದ್ದಲ್ಲ, ಇದೇ ರೀತಿ ಬೆಳೀಲಿ ಅಂತ
ಅಂದ್ಕೊಳ್ತಾರೆ. ಇವಾಗ ಮ್ಯಾಕ್ಸಿಮಮ್ ನನ್ನ ವ್ಯೂಸು ತುಂಬಾ ಕಮ್ಮಿ ಅಂತ ನನಗೆ ಗೊತ್ತು. ಒಂದು 300 200 ಮ್ಯಾಕ್ಸಿಮಮ್ 500 ಆ ಥರ ವ್ಯೂಸ್ ಆಗ್ತಿರೋದು ಇನ್ಸ್ಟಾಗ್ರಾಮಲ್ಲ, ಯೂಟ್ಯೂಬಲ್ಲಿ. ಏನಕ್ಕೆ ಅಂದರೆ ನಾನು ಯೂಟ್ಯೂಬ್ನ ಫುಲ್ ಝೀರೋಯಿಂದ ಸ್ಟಾರ್ಟ್ ಮಾಡಿರೋದು, ಮತ್ತು ಕರೆಕ್ಟಾಗಿ ನಾನು ವೀಡಿಯೋಸ್ ಕೂಡ ಆಗ್ತಾ ಇಲ್ಲ. ಫಸ್ಟ್ ಹಾಕೊಂಡು ಬರ್ತಿದ್ದೆ, ಆದರೆ ಈಗ ನಾನು ವೀಡಿಯೋಸ್ನ ಕರೆಕ್ಟಾಗಿ ಹಾಕೋಕ್ಕಾಗ್ತಾ ಇಲ್ಲ, ಸಮ್ ರೀಸನ್ಸ್. ಬಟ್ ಇನ್ಮೇಲಿಂದ ಹಾಕ್ತೀನಿ, ಇನ್ಮೇಲಿಂದ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೆಷ್ಟು 1 ವ್ಯೂಸ್ ಆಗುತ್ತಾ ಸಾಕು, ಬಟ್ ನಾವು ಪ್ರಯತ್ನ ಪಡಬೇಕಲ್ವಾ. ಸೊ ಸುಮಾರು ಜನ ನಮ್ಮ ಫ್ಯಾಮಿಲಿಲೇ ಒಬ್ರು ಮಾಡ್ತಾರೆ. ಸೊ ಅವ್ರನ್ನೆಲ್ಲ ಕೇಳಿ ಅವ್ರು ಫಸ್ಟೇ ಹೇಳಿದರು, ನೀವು ಡೈಲಿ ವ್ಲಾಗ್ಸ್ ಮಾಡಬೇಕು, ಎಲ್ಲೋ ವಾರಕ್ಕೊಂದ್ಸಲ ಆ ಥರ ಎಲ್ಲ ಹಾಕಿದ್ರೆ ಆಗಲ್ಲ ಅಂತ ಅವ್ರು ಫಸ್ಟೇ ಹೇಳಿದರು. ನಾನು ಹಾಗೆ ಮಾಡ್ಕೊಂಡು ಬರ್ತಾ ಇದ್ದೆ. ಬಟ್ ಇವಾಗ ಸ್ವಲ್ಪ ರೀಸನ್ಸ್ಗಳಿಂದ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ನಮ್ಮ ಅಣ್ಣನ ಮದುವೆ, ಇಬ್ಬರು ಅಣ್ಣನ ಮದುವೆ ಟೈಮಲ್ಲಿ ರೆಗ್ಯುಲರ್ ಆಗಿ ಹಾಕೊಂಡು ಹೋದೆ. ಅಂದರೆ ನನಗೆ ಟಾಪಿಕ್ಗಳು ಸಿಗಬೇಕು. ನನಗೆ ಈಗ ಮಾಮೂಲಿ ಡೈಲಿ ವ್ಲಾಗ್ಸೇ ಮಾಡಿ ಆಗ್ತಾ ಇದ್ರೆ ನೋಡೋರಿಗೆ ಅಷ್ಟು ಇಷ್ಟ ಆಗಲ್ಲ. ಈಗ ಡೈಲಿ ವ್ಲಾಗ್ ಮಾಡ್ತೀನಿ ಅಂದರೂ ಕೂಡ ಮನೆ ತುಂಬ ಯಾರಾದರೂ ಜನ ಇರಬೇಕು. ಈಗ ನಮ್ಮ ಮನೇಲಿ ನಾನು, ನಮ್ಮ ಅತ್ತೆ ಮಾವ, ನಮ್ಮ ಹಸ್ಬೆಂಡು, ನನ್ನ ಮೈದ್ನ ಅಂದ್ಕೊಳ್ಳಿ, ಇಷ್ಟು ಜನ ಇದ್ದೀವಿ. ಇಷ್ಟು ಜನದಲ್ಲಿ ಎಲ್ಲ ಒಂದೊಂದು ಕಡೆ ಇರ್ತಾರೆ. ನಾನು ಒಬ್ಬಳೇ ಮನೇಲಿರೋದು. ಇವಾಗ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಲ್ವಾ, ಇವಾಗ ನಾನು ಒಬ್ಬಳೇ ಮನೇಲಿರೋದು. ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಹೊರಗೆ ಹೋಗ್ಬಿಡ್ತಾರೆ. ಸಮ್ಟೈಮ್ಸ್ ನಮ್ಮ ಅತ್ತೆ ಇರ್ತಾರೆ ಮನೇಲಿ, ನನ್ನ ಮೈದಾನ ಹೊರಗಡೆ ಕೆಲಸ ಮಾಡೋದು, ನನ್ನ ಹಸ್ಬೆಂಡು ಹೊರಗಡೆ ಹೋಗಿ ಕೆಲಸ ಮಾಡೋದು. ಇನ್ನು ನಾನು ಏನು ಅಂತ ನಿಮಗೆ ಏನಪ್ಪ ಒಂದೊಳ್ಳೆ ಕಂಟೆಂಟ್ ಕೊಡಲಿ ಅಂತ ನಂಗೆ ಗೊತ್ತಾಗಲ್ಲ. ಸೊ ಯಾರು ಇದ್ದಾಗ ಎಲ್ಲರೂ ಹೋದಾಗ ಮಾತ್ರ ನಾನು ವೀಡಿಯೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಆಯಿತು, ಇನ್ಮೇಲಿಂದ ನಾನು ಏನು ಡಿಸೈಡ್ ಮಾಡ್ಕೊಂಡಿದ್ದೀನಪ್ಪ ಅಂದರೆ, ಇನ್ಮೇಲಿಂದ ವ್ಯೂಸ್ ಆಗಲಿ ಬಿಡಲಿ, ನಾನು ಇನ್ಮೇಲಿಂದ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಅದು, ಎಷ್ಟಾದರೂ ವ್ಯೂಸ್ ಆಗಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ಸ್ಟಾಗ್ರಾಮ್ಗೂ ಕಣ್ಣು ಹಾಕಿದ್ದಾರೆ, ಯೂಟ್ಯೂಬ್ಗೂ ಕಣ್ಣು ಹಾಕಿದ್ದಾರೆ, ವ್ಯೂಸೇ ಆಗ್ತಾಯಿಲ್ಲ ಕರೆಕ್ಟಾಗಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬರ್ತಾ ಇದ್ದಾರೆ, ಆದರೆ ನನಗೆ ವ್ಯೂಸ್ ಸಾಲ್ತಾ ಇಲ್ಲ. ನನಗೆ ವ್ಯೂಸ್ ಕೂಡ ಇಂಪಾರ್ಟೆಂಟೇ. ಹಾಗೆ ಯೂಟ್ಯೂಬಲ್ಲೂ ಕೂಡ ಅಷ್ಟೇ, ಸಬ್ಸ್ಕ್ರೈಬರ್ಸು ಅಷ್ಟು ಗ್ರೋ ಆಗ್ತಾ ಇಲ್ಲ, ವ್ಯೂಸು ಕೂಡ ಗ್ರೋ ಆಗ್ತಾ ಇಲ್ಲ. ಅದಕ್ಕೆ ನಾನು ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟು ನಾನು ಅಷ್ಟು ಫುಲ್ ಫೋಕಸ್ ಮಾಡಿ ವೀಡಿಯೋಸ್ ಮಾಡೋಕೆ ಆಗ್ತಾ ಇಲ್ಲ. ಫುಲ್ ಫಸ್ಟ್ ಇದ್ದಷ್ಟು ಇಂಟ್ರೆಸ್ಟ್ ಇವಾಗ ಬರ್ತಾ ಇಲ್ಲ ನನಗೆ. ಸೊ ಅದಕ್ಕೋಸ್ಕರ ನಾನು ಎಲ್ಲನೂ ಕೂಡ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಬಟ್ ಇವಾಗ ಯೋಚನೆ ಮಾಡಿದಾಗ ಏನಕ್ಕೆ ನಿಲ್ಲಿಸ್ಬೇಕು, ಈಗ ಸಕ್ಸಸ್ ಅನ್ನೋದು ಯಾವತ್ತೂ ಒಂದೇ ಸಲ ಸಿಕ್ಬಿಡಲ್ಲ, ನಾವು ಕಷ್ಟಪಟ್ರೇ ಅದು ಸಿಗೋದು. ಸೊ ಅದಕ್ಕೋಸ್ಕರ ನಾನು ಯೋಚನೆ ಮಾಡಿಬಿಟ್ಟು ಎಷ್ಟಾಯ್ತದೋ ಅಷ್ಟಾಗಲಿ, ಎಷ್ಟು ಜನ ನೋಡ್ತಾರೋ ನೋಡಲಿ, ಇನ್ಮೇಲೆ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಬ್ಬರು ನೋಡ್ತಾರ ನೋಡಲಿ ಬಿಡಿ ಸಾಕು, ಆದರೆ ಕಷ್ಟಪಡಬೇಕು. ಒಂದಲ್ಲ ಒಂದಿನ ನಮಗೆ ಸಕ್ಸಸ್ ಅನ್ನೋ ಸಿಗುತ್ತೆ ಅಂದ್ಬಿಟ್ಟು ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು. ಇವಾಗ ಇಷ್ಟು ಮಾತಾಡ್ತಾ ಇದ್ದೀನಿ, ತಿರ್ಗಾ ಮಾರ್ನಿಂಗ್ ಎದ್ಬಿಟ್ಟು ವಿಡಿಯೋ ಮಾಡ್ತೀನೋ ಮಾಡೋದೋ ನನಗೆ ಗೊತ್ತಾಗ್ತಿಲ್ಲ. ಆ ರೀತಿ ತಲೆ ಫುಲ್ಲು ಹೋಗ್ಬಿಟ್ಟೈತೆ. ನೋಡೋಣ ನಾಳೆಯಿಂದ ಟ್ರೈ ಮಾಡ್ತೀನಿ. ಅಂದರೆ ನಂದು ಇನ್ನೂ ನಿಮ್ಗೊಂದು ನಿಜ ಹೇಳ್ಬೇಕಂದ್ರೆ ಗೈಸ್, ನಿಮ್ಮೆಲ್ಲರಿಂದ ನಾನೇನು ಕೇಳ್ತೀನಿ ಅಂದರೆ, ನೀವು ವೀಡಿಯೋಸ್ ನೋಡ್ತೀರಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ನೀವು ವೀಡಿಯೋಸ್ ನೋಡ್ತೀರಲ್ವಾ, ಫಾಲೋ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಫಾಲೋ ಮಾಡಿ ಅಷ್ಟೇ. ಈಗ ನನಗೆ ಯೂಟ್ಯೂಬಲ್ಲಿ 749 750 ಅಂತಾನೆ ಅಂದ್ಕೊಳ್ಳಿ, ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಇನ್ನು ಇನ್ನು ಇನ್ಸ್ಟಾಗ್ರಾಮ್ಗೆ ಹೋದರೆ 16,000 ಚಿಲ್ಲರೆ ಏನೋ ಫಾಲೋವರ್ಸ್ ಇದ್ದೀರಾ. ಸೊ ಗೈಸ್, ಇಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ನನ್ನ ಖುಷಿಗೋಸ್ಕರ. ಈಗ ಸ್ವಲ್ಪ ಜನ ಅಂದ್ಕೊಳ್ಬೋದು ಅಮೌಂಟು ದುಡ್ಡುಗೋಸ್ಕರ ಅಂತ. ಯೂಟ್ಯೂಬ್ ಅನ್ನೋದು ಈಗ ನಾವು ನಮ್ಮ ಖುಷಿಗೋಸ್ಕರ ವೀಡಿಯೋಸ್ನ ಮಾಡ್ತೀವಿ, ಅದರಿಂದ ನಮಗೆ ಅರ್ನಿಂಗ್ಸ್ ಬರುತ್ತೆ ಅನ್ನೋದಾದರೆ ಇನ್ನೂ ಜಾಸ್ತಿ ನಾವು ಕಷ್ಟಪಟ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಇನ್ನೂ ಜಾಸ್ತಿ ವ್ಯೂಸ್ ಆಗಲಿ ಅಂತ ನಾವು ಟ್ರೈ ಮಾಡ್ತೀವಿ. ಆದರೆ ನಾನು ಈಗ ಪ್ರೆಸೆಂಟಾಗಿ ನಾನು ಏನು ಹೇಳ್ಬೇಕಂದ್ರೆ, ನಾನು ಇವಾಗ ವೀಡಿಯೋಸ್ ಮಾಡ್ತಿರೋದು ಯೂಟ್ಯೂಬ್ ದುಡ್ಡುಗೋಸ್ಕರ ಅಲ್ಲ. ಫಸ್ಟು ಒಳ್ಳೆ ರೀಚ್ ಆಗಬೇಕು, ಚೆನ್ನಾಗಿ ಜನಗಳನ್ನ ಸಂಪಾದನೆ ಮಾಡ್ಕೊಬೇಕು, ಆಮೇಲಿಂದ ಅಮೌಂಟ್ ಅನ್ನೋದು ಬರಲಿ ಅಂತ ನನ್ನ ಮೈಂಡ್ ಸೆಟ್ಟು. ಇವಾಗಲೇ ಅಮೌಂಟ್ ಏನು ಬಂದ್ಬಿಡಲ್ಲ ಯೂಟ್ಯೂಬಲ್ಲಿ, ಹಂಗಲ್ಲ. ವೀಡಿಯೋಸ್ ಈಗ ನಾನು ಈಗ ಈ ಶೂಟ್ ಮಾಡ್ತಿದ್ದೀನಲ್ವಾ, ಈ ವಿಡಿಯೋ ಶೂಟ್ ಮಾಡಿ ಅದನ್ನ ಎಡಿಟಿಂಗ್ ಮಾಡಿ, ಮಿಸ್ ಆಗಿ ತಪ್ಪಾಗಿ ಮಾತಾಡಿದರೆ ಅದನ್ನೆಲ್ಲ ಎಡಿಟ್ ಮಾಡಿ ಒಳ್ಳೆ ತಮ್ಲೈನ್ ಕೊಟ್ಟು ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಹಾಕಬೇಕು. ಎಷ್ಟು ಕಷ್ಟ ಅಂತ ವೀಡಿಯೋಸ್ ಮಾಡೋರಿಗೆ ಗೊತ್ತಿರುತ್ತೆ. ಈಗ ಚಿಕ್ಕ ನಾವು ವ್ಲಾಗರು, ನಮಗೆ ಇಷ್ಟೊಂದು ಕಷ್ಟ ಅಂದರೆ ಡೈಲಿ ವೀಡಿಯೋಸ್ ಹಾಕ್ತಾರಲ್ಲ ದೊಡ್ಡ ದೊಡ್ಡ ವ್ಲಾಗರ್ಸ್ ಎಲ್ಲ, ಅವರಿಗೆಲ್ಲ ಇನ್ನಷ್ಟು ಕಷ್ಟ ಇರಬಾರ್ದು. ಅವರೆಲ್ಲ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಅವ್ರು ಒಳ್ಳೊಳ್ಳೆ
ಎಡಿಟರ್ಸ್ನ ಇಟ್ಕೊಂಡಿರ್ತಾರೆ. ಬಟ್ ನಾವು ಹಾಗಲ್ಲ, ನಾವೇ ವಿಡಿಯೋಸ್ ಮಾಡಿ, ನಾವೇ ಎಡಿಟ್ ಮಾಡಿ, ನಾವೇ ಒಂದೊಳ್ಳೆ ತಮ್ಲೈನ್ ಕೊಟ್ಟು ವಿಡಿಯೋಸ್ನ ಹಾಕಬೇಕು. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ವಿಡಿಯೋಸ್ ಮಾಡಿದ್ರು ಕೂಡ ಅದನ್ನ ಎಡಿಟ್ ಮಾಡಿ ತಮ್ಲೈನ ಮಾಡಿ ಹಾಕೋದಕ್ಕೆ ಲೇಟ್ ಆಗುತ್ತೆ ಅಷ್ಟೇನೆ. ಸೊ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ನೀವು ಎಷ್ಟು ನಂಗೆ ಸಪೋರ್ಟ್ ಮಾಡ್ತೀರಾ ಅಷ್ಟು ನನಗೆ ಮೋಟಿವೇಟ್ ಆಗುತ್ತೆ ವಿಡಿಯೋಸ್ನ ಮಾಡಿ ಪೋಸ್ಟ್ ಮಾಡಬೇಕು ಅಂತ. ಸೊ ಅಷ್ಟೇ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟೋದಂಗೆ ಮಾತಾಡಿ ತುಂಬ ತಲೆ ತಿಂದುಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಿದ್ದೀರಿ. ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.